check audio. ಎಲ್ಲರಿಗೂ ನಮಸ್ಕಾರ. TCHR ನ ಪ್ರಥಮ PUC ತರಗತಿಯ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾವಿವಾಗ ಮ್ಯಾಥಮೆಟಿಕ್ಸ್ ಕೊನೆಯ ಹಂತದಲ್ಲಿ ಯಾವ ಆರ್ಡರ್ ಅಲ್ಲಿ ಓದ್ಕೊಂಡು ಹೋಗ್ಬೇಕು ಅನ್ನೋದನ್ನ ಇವತ್ತಿನ ಸೆಷನ್ ಅಲ್ಲಿ ತಿಳ್ಕೊಂಡಿರ್ತೀವಿ. ಎಸ್, ತಡ ಮಾಡ್ದೇನೆ ಶುರು ಮಾಡೋಣ. ಹಾಗಾದ್ರೆ ನಿಮಗೆ ಕ್ವೆಶ್ಚನ್ ಪೇಪರ್ ಕೈಗೆ ಬಂದ ತಕ್ಷಣ ನೀವು ಮೊದಲು ಅಟೆಂಡ್ ಮಾಡಬೇಕಾಗಿರೋ ಕ್ವೆಶ್ಚನ್ ಯಾವುದು? You start from part E, right? Part E ಇಂದ ನೀವು ಶುರು ಮಾಡಿ, right? ಇಲ್ಲಿ 6 marks question ಮೊದಲು ಬರೆದ್ಬಿಡಿ. You leave first 2 pages, ಮೊದಲ 2 pages ಅನ್ನ 1 mark ಗೋಸ್ಕರ ಬಿಟ್ಬಿಡಿ, right? ನಂತರ ಶುರು ಮಾಡ್ಕೊಳ್ಳಿ part E ಬರೆಯೋದಕ್ಕೆ. ನಿಮಗೆ ಗೊತ್ತಾ ಇದೆ part E ಅಲ್ಲಿ ಈಗ ಒಂದು ವೇಳೆ ನಾನೇನಾದ್ರೂ ಈ ಎಕ್ಸಾಮ್ ಬರೆದ್ರೆ ನಾನು ಟ್ರಿಗ್ನೋಮೆಟ್ರಿ ಡಿರೈವೇಶನ್ ಸೆಲೆಕ್ಟ್ ಮಾಡ್ತೀನಿ. ಬಿಕಾಸ್ ಐ ನೋ ಇನ್ ದ ಫೈನಲ್ ಎಕ್ಸಾಮಿನೇಷನ್ ಡೆಫಿನೆಟ್ಲಿ ಐ ವುಡ್ ಗೆಟ್ ಕಾಸ್ ಎ ಪ್ಲಸ್ ಬಿ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಈ ಡಿರೈವೇಶನ್ ನಾನು ಇವಾಗ ಫೈನಲಿ ಇಲ್ಲಿಂದ ಶುರು ಮಾಡ್ತೀನಿ. ನಾನು ಹೀಗೆ ಓದೋದಕ್ಕೆ ಶುರು ಮಾಡ್ತೀನಿ. ದಿಸ್ ಈಸ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್. ಈ ಡಿರೈವೇಶನ್ಗೋಸ್ಕರ ನಿಮಗೆ ಗೊತ್ತೇ ಇದೆ, ನಾನು ಅದಾಗಲೇ ಆ್ಯಪಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಮತ್ತು ನೀವು TCHR ನ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬಾ ಸುಲಭವಾದ ಡಿರೈವೇಶನ್. ಐ ವಿಲ್ ಎಕ್ಸ್ಪ್ಲೈನ್ ದ ಕೀ ಪಾಯಿಂಟ್ ಒನ್ಸ್. ಏನದು? ಇದಕ್ಕೆ ಸಂಬಂಧಪಟ್ಟ ಡಿರೈವೇಶನ್ ಜ್ಞಾಪಕದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ನಾನು ತುಂಬಾ ಸುಲಭವಾಗಿ ಹೇಳಿದ್ದೆ. ನೀವು ಮೊದಲು ಒಂದು ಯೂನಿಟ್ ಸರ್ಕಲ್ ಡ್ರಾ ಮಾಡಿರ್ತೀರಾ. ಆ ಯೂನಿಟ್ ಸರ್ಕಲ್ ತಗೊಂಡು ಇದರ ಮೇಲೆ ರೈಟ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಡ್ರಾ ಮಾಡಿರ್ತೀರಾ. Then you start with P, the numbers, I mean the letters. ನೀವು ಬರಿಬೇಕಾಗಿರೋದು P, Q, R, S. ಹೀಗೆ ಸುಲಭವಾಗಿ ನೀವು ಟೈಮ್ ಸೇವ್ ಮಾಡೋ ರೀತಿಯಲ್ಲಿ PQRS ಅಂತ ಬರ್ಕೋಬಹುದು, ಹೌದಾ? ಸೊ ಅದಾದ್ಮೇಲೆ ಇಲ್ಲಿ ಕನ್ಸ್ಟ್ರಕ್ಷನ್ ತೋರಿಸ್ತೀರಾ, ರೈಟ್? PQ ಇದು OP, OQ ಜಾಯಿನ್ ಮಾಡಿದ್ದೀರಾ, ಇಲ್ಲಿ ಜಾಯಿನ್ ಮಾಡ್ತಿದ್ದೀರಾ, ಅಂಡ್ ಫೈನಲಿ OS, ರೈಟ್? ತುಂಬಾ ಫಾಸ್ಟ್ ಆಗಿ, ಅದ್ಭುತವಾಗಿ, ಸುಲಭವಾಗಿ ಈ ರೇಡಿಯಸ್ ಎಲ್ಲ ಜಾಯಿನ್ ಮಾಡಿ ಮುಂದಕ್ಕೆ ಹೋಗ್ಬಿಡ್ಬೋದು, ರೈಟ್? ಈ ಆಂಗಲ್ ಇದೆಯಲ್ಲ, ಕಾಲ್ ದಿಸ್ ಆಂಗಲ್ A ಅಂಡ್ ನೆಕ್ಸ್ಟ್ ಆಂಗಲ್ B. ABCD ಆರ್ಡರ್ ಹೋಗ್ತಿರಲ್ವಾ, ಆದರೆ ಇದು B ಅಂತ ಹೇಳಿದ ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ ಇದೇ ಆಂಗಲ್ B ಇದೆಯಲ್ಲ, ಈ ಕಡೆ ಬಂದಾಗ ನೆಗೆಟಿವ್ ಸೈಡ್, ರೈಟ್? ಇದು -B ಆಗತ್ತೆ ಅನ್ನೋದನ್ನ ತೋರಿಸ್ಬೇಕಾಗತ್ತೆ. ಒನ್ಸ್ ಯು ಡ್ರಾ ಒನ್ಸ್ ಯು ರೈಟ್ ದ ಆಂಗಲ್ಸ್, ನೀವು ಆಂಗಲ್ ಬಗ್ಗೆ ಹೇಳಿದ ತಕ್ಷಣ ವೆರಿ ನೆಕ್ಸ್ಟ್ ಮಿನಿಟ್ ನೋಡಿ, ಈ ಟೋಟಲ್ ಆಂಗಲ್ ಇದೆಯಲ್ಲ, ಇದು A+B ಆಗತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಇಮಿಡಿಯೇಟ್ಲಿ ಯು ಶುಡ್ ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ PQRS. ಇವುಗಳನ್ನ ಬರೆದು ಬಿಡಬೇಕು. P ಅಂದ್ರೆ 1,0 ಬಿಕಾಸ್ ದಿಸ್ ಇಸ್ ಯೂನಿಟ್ ಸರ್ಕಲ್. ಈ Q ಮತ್ತೆ RS ಇದೆಯಲ್ಲ, ಇವುಗಳನ್ನ ನೀವು x,y ಅಂತ ಬರಿಬೇಕು. ಬಟ್ x ಅಂದ್ರೆ ಏನಾಗುತ್ತೆ, ನೀವು ಯಾವುದೇ ಒಂದು ಯೂನಿಟ್ ಸರ್ಕಲ್ ತಗೊಂಡಾಗ್ಲೂ ಕೂಡ ನೋಡಿ, ಇದು ಯೂನಿಟ್ ಸರ್ಕಲ್ ಅಲ್ವಾ? ಈಗ ಇಲ್ಲಿ ರೇಡಿಯಸ್ ಜಾಯಿನ್ ಮಾಡಿದಾಗ ಒಂದು ವೇಳೆ ಈ ಆಂಗಲ್ ಥೀಟಾ ಇದ್ರೆ, ರೈಟ್? ಆಂಗಲ್ ಥೀಟಾ ಇದ್ರೆ ಮೇಲ್ಭಾಗ ನೋಡಿ, ಒಂದು ಆಪೋಸಿಟ್ ನೋಡಿ, ಕರೆಕ್ಟ್? ಆಪೋಸಿಟ್ ಅಡ್ಜಸೆಂಟ್ ಹೀಗಿದೆ ಟ್ರಯಾಂಗಲ್ ತಗೊಂಡಾಗ. ಈ ಕಡೆ ಹೈಪೋಟನಸ್ ಇದೆ. ನೀವೇ ಗಮನಿಸಿ, ಕಾಸ್ ಥೀಟಾ ಯಾವಾಗಲೂ ಅಡ್ಜಸೆಂಟ್ ಬೈ ಹೈಪೋಟನಸ್. ಹೈಪೋಟನಸ್ 1 ಇದೆ, ರೇಡಿಯಸ್ 1 ಇದೆ, ಸೊ ಅಡ್ಜಸೆಂಟ್ ಹೀಗೆ ಬರ್ತಾ ಇದೆ. ಅಂದ್ರೆ ಅಡ್ಜಸೆಂಟ್ ವ್ಯಾಲ್ಯೂ ಕಾಸ್ ಥೀಟಾ. ಹಾಗೆಯೇ ಸೈನ್ ಥೀಟಾ ಏನಾಗುತ್ತೆ,
opposite by hypotenuse, so opposite by 1. ಇದರಿಂದ ಏನ್ ಗೊತ್ತಾಗುತ್ತೆ? ಇನ್ ಕೇಸ್ ಆಪೋಸಿಟ್ ನೋಡಿ, ಇದನ್ನ x, y ಅಂತ ಬರೆದ್ರೆ ರೈಟ್, ಈ ಅಡ್ಜಸೆಂಟ್ x ಆಗಿರುತ್ತೆ, ಆಪೋಸಿಟ್ y ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನ y by 1 x by 1 ಅಂತ ಬರಿಬಹುದು. ಅಂದ್ರೆ x, y ಜಾಗದಲ್ಲಿ ಯಾವಾಗ್ಲೂ cos theta sin theta ಬರಿಬಹುದು. ಅರ್ಥ ಆಗಿದೆಯಾ? ಸೊ ಈ ಬೇಸಿಸ್ ಮೇಲೆ ನೀವ್ ಏನ್ ಮಾಡಿದ್ರಿ ರೈಟ್, ಈ ಬೇಸಿಸ್ ಮೇಲೆ ನೀವು ಈ 4 ಪಾಯಿಂಟ್ಸ್ ಅನ್ನ ಬರಿತೀರಾ. ಈಗ ಇಲ್ಲಿ ರಿಲೇಟೆಡ್ ಆಂಗಲ್ ಎ ಇರೋದ್ರಿಂದ ಯು ಕ್ಯಾನ್ ಟೇಕ್ ದ ಆಂಗಲ್ ಆಸ್ cos a, sin a. ನೆಕ್ಸ್ಟ್ ಈ ಪಾಯಿಂಟ್ ಕೋಆರ್ಡಿನೇಟ್ ಬರಿಬೇಕು. ಟೋಟಲ್ ಆಂಗಲ್ a plus b ಇರೋದ್ರಿಂದ cos a plus b, sin a plus b ಈ ರೀತಿಯಾಗಿ ನೀವು ಬರಿಬಹುದು. ಪಾಯಿಂಟ್ ಎಸ್, ನೆಗೆಟಿವ್ ಆಂಗಲ್ ಮೈನಸ್ ಬಿ ಇರೋದ್ರಿಂದ cos minus b, sin minus b ಇಷ್ಟೇ. ಆಮೇಲೆ ನೋಡಿ ಹಿಂಟ್ ಇದೆ, ಇಲ್ಲೊಂದು ಹಿಂಟ್ ಇದೆ, PQRS ಒಂದನ್ನ ಬಿಟ್ಟು ಇನ್ನೊಂದನ್ನ ನೀವು ಜಾಯಿನ್ ಮಾಡಬೇಕು. ಸ್ಕಿಪ್ ದ ನೆಕ್ಸ್ಟ್ ಲೆಟರ್ ಪಿ ಆದ್ಮೇಲೆ, ಅಂದ್ರೆ PR ಜಾಯಿನ್ ಮಾಡಬೇಕಾಗತ್ತೆ. ಇದು ತುಂಬಾ ಸುಲಭವಾಗಿ ಈ ಡಿರೈವೇಶನ್ ಮಾಡಬೇಕಿರೋ ಹಿಂಟ್ P ಇಲ್ಲಿದೆ, R ಇಲ್ಲಿದೆ, P ಮತ್ತೆ R ಜಾಯಿನ್ ಮಾಡ್ತೀನಿ. ಇದು ನಾವು ಮಾಡಬೇಕಾಗಿರುವ ಕನ್ಸ್ಟ್ರಕ್ಷನ್. Q ಮತ್ತೆ S ಜಾಯಿನ್ ಮಾಡ್ತೀನಿ. and you explain the details. ಈ ಡೀಟೇಲ್ಸ್ ಬರ್ದ್ಬಿಡಿ. PQ, I mean the PR and QS ಇದೆರಡು ಈಕ್ವಲ್ ಅಂತ ಮೊದಲು ತೋರಿಸ್ತೀರಾ. by proving these two triangles are congruent triangles. ಒಮ್ಮೆ PR is equal to QS ಅಂತ ನೀವು ಬರೆದ್ರೆ, PR is equal to QS ಅಂತ ಒಮ್ಮೆ ಬರೆದ ಮೇಲೆ square it on both the sides, then use distance formula. ಇದೆರಡಕ್ಕೂ ಕೂಡ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಕರೆಕ್ಟ್, ಸ್ಕ್ವೇರ್ ರೂಟ್ ಇರೋದು ಕ್ಯಾನ್ಸಲ್ ಆಗ್ಬಿಡುತ್ತೆ ಕರೆಕ್ಟ್. ಅದಾದ್ಮೇಲೆ ಒಂದು 3-4 ಸ್ಟೆಪ್ ಸಾಲ್ವ್ ಮಾಡ್ತಿದ್ದಾಗೇನೆ ಡಿರೈವೇಶನ್ ಕೈಗೆ ಸಿಕ್ಬಿಡುತ್ತೆ. ಇದು a plus b ಅಂತ ಎಕ್ಸಾಮ್ ಅಲ್ಲಿ ಕೊಟ್ರೆ ಹೀಗೆ ಮಾಡ್ತೀರಾ. ಇನ್ ಕೇಸ್ cos x plus y ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ಆಂಗಲ್ a as x, ಆಂಗಲ್ b as y and total angle as x plus y ಅಲ್ವಾ. ಈಗ ಇದ್ರ ಕನೆಕ್ಟೆಡ್ ಯಾವ್ಯಾವ ಕ್ವಶನ್ ಬರಬಹುದು ಅನ್ನೋದನ್ನ ಅದಾಗಲೇ TCH ಒಳಗಡೆ ಮಿಷನಿಟಿ ಮ್ಯಾಥಮೆಟಿಕ್ಸ್ ಅನ್ನುವ ಫೈಲ್ ಇದೆ, ಅಲ್ಲಿ ಗಮನಿಸಿ, ಅಲ್ಲಿ ಕ್ಲಿಕ್ ಮಾಡಿ. ನಿಮಗೆ ಕಂಪ್ಲೀಟ್ ಕ್ವಶನ್ಸ್ ಏನ್ ಬರುತ್ತೆ ಅನ್ನೋದು ಲಿಸ್ಟ್ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ನಾನೊಂದು ತೋರಿಸ್ತಾ ಇದ್ದೀನಿ. cos of pi minus x is equal to minus cos x. ಡಿರೈವೇಶನ್ 5 ಮಾರ್ಕ್ಸ್ ಇರುತ್ತೆ, ಅದರ ಜೊತೆ 1 ಮಾರ್ಕ್ ಈ ರೀತಿ ಇದೆ. hence prove that cos pi minus x is minus cos x ಈ ರೀತಿ ಹೇಳ್ತಾರೆ. ಆಗ ನೀವು a is equal to pi, b is equal to minus x ಈ ರೀತಿ ತಗೊಂಡ್ಬಿಟ್ರೆ cos a plus b is cos a cos b minus sin a sin b ಅಂತ ಹೇಳಿರ್ತೀರಾ. ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ನಿಮಗೆ ಫೈನಲ್ ಆನ್ಸರ್ ಸಿಕ್ಬಿಟ್ಟಿರುತ್ತೆ. a ಜಾಗದಲ್ಲಿ pi, b ಜಾಗದಲ್ಲಿ minus x, a ಜಾಗದಲ್ಲಿ pi, b ಜಾಗದಲ್ಲಿ minus x, but sin pi value 0 and cos pi value minus 1. So ಇದು minus 1 into cos x, ಯಾಕಂದ್ರೆ cos minus theta is plus cos theta. ಫೈನಲ್ ಆನ್ಸರ್ minus cos x. ಇದಕ್ಕೆ 1 ಮಾರ್ಕ್ ಇರುತ್ತೆ. ಈ ರೀತಿ ನಾನಿಲ್ಲಿ ಟೋಟಲ್ 18 ಕ್ವಶನ್ಸ್ ನಾನು ಲಿಸ್ಟ್ ಮಾಡಿ ಕೊಟ್ಟಿರೋದು 18 ಕ್ವಶನ್ಸ್. ನೀವು ಈಗಲೇ ಆಕ್ಸೆಸ್ ಮಾಡಿದ್ರೆ TCH ಆಪ್ ಒಳಗಡೆ ಮಿಷನಿಟಿ ಮ್ಯಾಥಮೆಟಿಕ್ಸ್ ಅಂತ ಇದೆ. ಮಾಸ್ಟರ್ ಮಾಡೆಲ್ ಪೇಪರ್ is available. Open it. Your preparation, last minute preparation is dead easy. ತುಂಬಾ ಸುಲಭ. ನೀವು ಇಲ್ಲಿರುವ ಕ್ವಶನ್ಸ್ ನೋಡ್ತಾ ಹೋದ್ರಾಯ್ತು. ಫೈನಲ್ ಎಕ್ಸಾಮಿನೇಷನ್ 51th ಕ್ವಶನ್, ಆ ಜಾಗದಲ್ಲಿ 99% ಟ್ರಿಗ್ನೋಮೆಟ್ರಿ ಡೆರಿವೇಶನ್. ನಾನು ಎಕ್ಸಾಮ್ ಬರೆಯಕ್ಕೆ ಹೋದ್ರೆ 6 ಮಾರ್ಕ್ಸ್ ಇದನ್ನ ಮೊದಲು ಅಟೆಂಡ್ ಮಾಡ್ತೀನಿ. ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು 4 ಮಾರ್ಕ್ ಕ್ವಶನ್. ಸೊ ನಾನು ಇದೇ ತರ ಪ್ರಿಪರೇಷನ್ ಮಾಡ್ತೀನಿ. I close my eyes, I open this Missionity Mathematics file and accordingly I prepare. That is last minute preparation. ಮತ್ತೆ ನಾನು ಡಿರೈವೇಟಿವ್ಸ್ ಸಂಬಂಧಪಟ್ಟ ಕ್ವಶನ್ ಅಟೆಂಡ್ ಮಾಡ್ತೀನಿ. ಒಂದು ಎಕ್ಸಾಂಪಲ್, ಟೋಟಲ್ 21 ಕ್ವಶನ್ಸ್ ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ. ಹಾಗೆ ಇನ್ನೊಂದು VIP ಅಂತ ಟೈಪ್ 3 ಅಂತ
ಸೊ ದಟ್ ಇಸ್ 19 ಕ್ವೆಶನ್ಸ್ ಲಿಸ್ಟ್ ಮಾಡಿದ್ದೀನಿ. ಯು ಬೈ ವಿ ರೂಲ್ ಮತ್ತು ಯು ವಿ ರೂಲ್ ಇರುವಂತಹ ಕ್ವೆಶನ್ ಈ ಜಾಗದಲ್ಲಿ ಬಂದಿರುತ್ತೆ. ಸೊ ಒಂದು ಎಕ್ಸಾಂಪಲ್ ಮಾಡಿ ಸಾಲ್ವ್ ಮಾಡಿ ಮುಂದಕ್ಕೆ ಹೋಗೋಣ. ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಈ ರೀತಿಯ ಕ್ವೆಶನ್ ಬರುತ್ತೆ. ಸೊ ಇದನ್ನ y ಅಂತ ತಗೊಂಡಿರ್ತೀರಾ. ಈಗ dy by dx ಬೇಕು ಅಂದ್ರೆ ಯು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x using u by v rule, right? u by v whole dash denominator v square ಇರುತ್ತೆ, vu dash minus uv dash ಅಂತ ಬರಿಬಹುದು. ಸೊ v ಅಂದ್ರೆ ಡಿನಾಮಿನೇಟರ್. ಸೊ ಇಲ್ಲಿ ಯಾವಾಗಲೂ ಡಿನಾಮಿನೇಟರ್ ಸ್ಕ್ವೇರ್ ಮೊದಲು ಬರೆದಿಟ್ಕೊಂಡ್ಬಿಡಿ. ನ್ಯೂಮರೇಟರ್ vu dash, v ಅಂದ್ರೆ ಡಿನಾಮಿನೇಟರ್ ಅಂಡ್ u ಜಾಗದಲ್ಲಿ ನೋಡಿ u dash ನ್ಯೂಮರೇಟರ್ ಡಿಫ್ರೆನ್ಶಿಯೇಟ್ ಮಾಡಿಟ್ಬಿಡಿ 1 ಮೈನಸ್ ಸೈನ್ ಎಕ್ಸ್. ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1, ಕಾಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್. ಇದೇ ರೀತಿ ನೀವಿಲ್ಲಿ ಯು ವಿ ಡ್ಯಾಶ್, ಯು ಅಂದ್ರೆ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂಡ್ ವಿ ಡ್ಯಾಶ್ ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಮಾಡಿರ್ತೀರಾ, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ದಟ್ಸ್ ದ ಫೈನಲ್ ಆನ್ಸರ್, ರೈಟ್? ಆದರೆ 4 ಮಾರ್ಕ್ ಕ್ವೆಶನ್ ಆಗಿರೋದ್ರಿಂದ ಫಸ್ಟ್ ಯು ಶೋ ದಿಸ್ ಫಾರ್ಮುಲಾ and then you write u dash v dash separately. ಅಂದ್ರೆ du by dx dv by dx ಸಪರೇಟ್ ತೋರಿಸಿ ಅದನ್ನ. ಅವೆಲ್ಲ ಒಂದೊಂದು ಮಾರ್ಕ್ ಇರುತ್ತೆ. ಕೊನೆಯಲ್ಲಿ dy by dx ಏನು ಅನ್ನೋದನ್ನ ಹೈಲೈಟ್ ಮಾಡಿ. ಗಾಟ್ ಇಟ್? ಸೊ ಇದು 4 ಮಾರ್ಕ್ಸ್ ಬರುತ್ತೆ. ನೀವು ಇದನ್ನಾದ್ರೂ ಅಟೆಂಡ್ ಮಾಡಬಹುದು, ಅಥವಾ ನಿಮಗೆ ಸೀಕ್ವೆನ್ಸ್ ಅಂಡ್ ಸೀರೀಸ್ ಇಂದ ನಾನು VVIP ಅಂತ ಲಿಸ್ಟ್ ಮಾಡಿ ತೋರಿಸಿದ್ದೀನಿ. ಫಾರ್ ಎಕ್ಸಾಂಪಲ್ 8 plus 88 plus 888 ... ಈ ಮಾದರಿಯ ಕ್ವೆಶನ್ ಬರುವ ಚಾನ್ಸಸ್ ಜಾಸ್ತಿ ಇದೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಇಂದ ಬರುವಂತಹ ಕ್ವೆಶನ್ ಬೇಸ್ಡ್ ಆನ್ ಸಮ್ ಟು n ಟರ್ಮ್ಸ್, ರೈಟ್? ಅಥವಾ nth ಟರ್ಮ್ ತೆಗೆಯೋದು. ಟೋಟಲ್ 12 ಕ್ವೆಶನ್ಸ್ ನಾನು ಲಿಸ್ಟ್ ಮಾಡಿಕೊಟ್ಟಿದ್ದೀನಿ. ಅವುಗಳಲ್ಲಿ ಯಾವುದೋ ಒಂದು ಬರುತ್ತೆ, ನೀವು ನೋಡ್ಬೋದು. ಸೊ ಇದು VVIP ಅಂತ ಕೊಟ್ಟಿರ್ತೀನಿ. ಸೊ ನೀವು ಗಮನಿಸಿ, ಈಗ ನಾನು ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ಡೆಫಿನೆಟ್ಲಿ ನಾನು ಡಿರೈವೇಟಿವ್ ಸಾಲ್ವ್ ಮಾಡ್ತೀನಿ, ಬಟ್ ಇನ್ ಕೇಸ್ ಟೈಮ್ ಪರ್ಮಿಟ್ಸ್ ಇದನ್ನು ಕೂಡ ಅಟೆಂಡ್ ಮಾಡ್ತೀನಿ, ರೈಟ್? ಸೊ ಕಾಮನ್ ಔಟ್ 8 1 + 1 1 111 ... ಹೀಗಿದು ಬರುತ್ತೆ. ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 9 ಅಂತ ಮಾಡಿರ್ತೀವಿ, ಸೊ ದಟ್ ಐ ಕ್ಯಾನ್ ಗೆಟ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ದ ಗಿವನ್ ಸೀಕ್ವೆನ್ಸ್ ಈಸ್ ನಾಟ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಇದನ್ನ GPF ಫಾರ್ಮ್ಯಾಟ್ ಅಲ್ಲಿ ಬರೆಯೋದಕ್ಕೋಸ್ಕರ ನಾವು 9 ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸ್ಟೆಪ್ 8 by 9, send this 9 inside the bracket 99 999 ... ಈ ರೀತಿ ಕಾಣಿಸೋಕೆ ಶುರುವಾಗುತ್ತೆ. ಇದನ್ನ ನೀವು 10 - 1 100 - 1 ಈ ರೀತಿಯಾಗಿ ಬರೀಬಹುದಲ್ವಾ? 8 by 9 10 - 1 plus 100 - 1 1000 - 1. ಆಲ್ರೈಟ್, ... ಈ ರೀತಿ ನಿಲ್ಲಿಸಬಹುದು. ಇಲ್ಲಿ 8 by 9 ನೋಡಿ 10 plus 10 square plus 10 cube ಇದು ಅಪ್ ಟು n ಟರ್ಮ್ಸ್ ಹೀಗೆ ಬರುತ್ತೆ. ಹಾಗೆ ಇನ್ನು ಎರಡನೇ ಪಾರ್ಟ್ ಗಮನಿಸೋಣ. 1 + 1 + 1 n ಟರ್ಮ್ಸ್ ಈ ರೀತಿ ಕಾಣಿಸ್ಕೊಂಡಿರುತ್ತೆ. ಸೊ ಮೊದಲನೇದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ವಿತ್ ಕಾಮನ್ ರೇಷಿಯೋ 10, ಸೆಕೆಂಡ್ ನಂಬರ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಮಾಡಿದಾಗ 10 ಸ್ಕ್ವೇರ್ ಡಿವೈಡೆಡ್ ಬೈ 10 ಅಂತ ಮಾಡಿದಾಗ ಕಾಮನ್ ರೇಷಿಯೋ 10 ಅಂತ ಕಾಣಿಸ್ತಾ ಇದೆ ಅಲ್ವಾ? ನಾವು ಯೂಸಿಂಗ್ ದಿಸ್ ಯು ಕ್ಯಾನ್ ರೈಟ್ ದ ಫೈನಲ್ nth ಟರ್ಮ್, ಐ ಮೀನ್ ದ ಸಮ್. ಅದೇನ್ ಬರುತ್ತೆ? ಸಮ್ ಅಪ್ ಟು nth ಟರ್ಮ್ಸ್ ಬರೀತಾ ಇದ್ದೀವಿ. ಇಲ್ಲಿ ಕಾಮನ್ ರೇಷಿಯೋ ಗ್ರೇಟರ್ ದ್ಯಾನ್ 1 ಇರೋದ್ರಿಂದ ನೀವೇನ್ ಮಾಡ್ತೀರಾ? a ಇಂಟು r ಪವರ್ n -1 ಡಿವೈಡೆಡ್ ಬೈ r - 1 ಈ ಒಂದು ಫಾರ್ಮುಲಾ ಬಳಸ್ತೀರಾ. 1 + 1 + 1 n ಟೈಮ್ಸ್ ಇರುತ್ತೆ. ಪ್ರಾಬ್ಲಮ್ ಸಾಲ್ವ್. 90% ಇದು ಎಕ್ಸಾಮ್ ಅಲ್ಲಿ ಬರುತ್ತೆ. ಬಟ್ ಇನ್ ಕೇಸ್ ಇದನ್ನ ಹೊರತಾಗಿ ಬೇರೆ ಕ್ವಶನ್ ಏನ್ ಕೇಳ್ಬೋದು ಅನ್ನುವ ಕಂಪ್ಲೀಟ್ ಲಿಸ್ಟ್ ನಾನು ಒದಗಿಸಿರುವ ಮಾಸ್ಟರ್ ಮಾಡೆಲ್ ಪೇಪರ್ ಅಲ್ಲಿ ಇದೆ.
ಸೊ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಗೋಸ್ಕರ ರೆಫರ್ ಮಾಡಿ. ಸೊ ದಟ್ ಇಸ್ ಪಾರ್ಟ್ ಇ. ನಾವು ಲೆಟ್ ಅಸ್ ಮೂವ್ ಆನ್ ಟು ಪಾರ್ಟ್ ಡಿ. ಇಲ್ಲಿ ನಾನೆಲ್ಲಾನು ಸಾಲ್ವ್ ಮಾಡಲ್ಲ, ಬಟ್ ನಾನು ಏನು ಅಟೆಂಡ್ ಮಾಡ್ತೀನಿ ಅನ್ನೋದನ್ನ ಹೇಳ್ಬಿಡ್ತೀನಿ. ನಾನೇನಾದರೂ ಎಕ್ಸಾಮ್ ಬರೆದ್ರೆ ನಾನು ಡೆಫಿನೆಟ್ಲಿ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀನಿ. ಇಲ್ಲಿ ಯಾವ್ಯಾವ್ದು ಬರುತ್ತೆ? ಐಡೆಂಟಿಟಿ ಫಂಕ್ಷನ್ y is equal to x, ಕಾನ್ಸ್ಟೆಂಟ್ ಫಂಕ್ಷನ್ y is equal to c, ಪಾಲಿನಾಮಿಯಲ್ ಫಂಕ್ಷನ್ ಅಂತ ಇದೆ. ಇವೆಲ್ಲ ರೇರೆಸ್ಟ್ ಕೇಸ್. ಇವೆಲ್ಲ ಎಕ್ಸಾಮಲ್ಲಿ ಬರೋ ಚಾನ್ಸಸ್ 1%. ಲಿಸ್ಟ್ ತೋರಿಸ್ಬೋದು, ಆದರೆ ನಿಜವಾಗಿ ಎಕ್ಸಾಮ್ ಅಲ್ಲಿ VVIP ತುಂಬಾ ಬಂದೇ ಬರುತ್ತೆ ಅಂತಿರುವ ಕ್ವಶನ್ ಯಾವುದು? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ರೈಟ್, ಅಂಡ್ ಸಿಗ್ಮಂಡ್ ಫಂಕ್ಷನ್ ಅಲ್ವಾ? ಸಿಗ್ಮಂಡ್ ಫಂಕ್ಷನ್ ಮತ್ತು ಸಿಗ್ನಮ್ ಫಂಕ್ಷನ್ ಅಂತ ಕರಿತೀವಿ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇದು ಅತಿ ಹೆಚ್ಚು ಎಕ್ಸಾಮ್ ಅಲ್ಲಿ ಬರುವ ಚಾನ್ಸಸ್ ಇದೆ. ಹಾಗೆಯೇ ಮಾಡ್ಯುಲಸ್ ಫಂಕ್ಷನ್ಗೂ ಕೂಡ ಒಂದು ಚಾನ್ಸ್ ಇದೆ. 5 marks. ಡಿಫೈನ್ ಅಂಡ್ ಡ್ರಾ ದ ಗ್ರಾಫ್, ರೈಟ್ ದ ಡೊಮೇನ್ ಅಂಡ್ ರೇಂಜ್. ಇವುಗಳು ಅತಿ ಹೆಚ್ಚು. ಇದನ್ನ ಬಿಟ್ರೆ ರೈಟ್ ಪಾಲಿನಾಮಿಯಲ್ ಫಂಕ್ಷನ್ ಅಂತಲೂ ಕೇಳ್ತಾರೆ. ಪಾಲಿನಾಮಿಯಲ್ ಫಂಕ್ಷನ್ ಹೇಗಿರುತ್ತೆ? y is equal to a0 a1x a2x square dot 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 anx power n. ನೀವು ಪಾಲಿನಾಮಿಯಲ್ ಫಂಕ್ಷನ್ ಡೆಫಿನೇಷನ್ ಬರೀರಿ ಅಂದ್ರೆ ಹೀಗೆ ಬರಿಬೇಕಾಗುತ್ತೆ. ವೇರ್ a0 a1 a2 an all these are ಕಾನ್ಸ್ಟೆಂಟ್ಸ್, ರೈಟ್? ಸೊ ಈ ಮಾಹಿತಿನ ನೀವು ಕೊಡ್ಬೇಕಲ್ಲಿ. ಬಟ್ ಇವುಗಳಷ್ಟನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಡಿ. ಟೆಕ್ಸ್ಟ್ ಬುಕ್ ಅಲ್ಲಿ ಇರುತ್ತೆ. 5 marks ತುಂಬಾ ಸುಲಭವಾಗಿ ಇದರಿಂದ ತಗೋಬಹುದು. ಇದಾದ ತಕ್ಷಣ ನಾನು ನೆಕ್ಸ್ಟ್ ಕ್ವಶನ್ ಯಾವ್ದು ಅಟೆಂಡ್ ಮಾಡ್ತೀನಿ? 43 ಅಟೆಂಡ್ ಮಾಡಿ ಮುಗಿಸ್ತೀನಿ. 44 ಈ ಜಾಗದಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ 4 ಫಾರ್ಮುಲಾ ಇದೆ. s plus s 2sc, s minus s 2cs, c plus c 2cc, c minus c minus 2ss. ಈ 4 ಫಾರ್ಮುಲಾ ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಸಾಕು. You should memorize these 4 formula and you must know how to simplify the given problem using the 4 different formula. ಇದರಲ್ಲಿ ಯಾವುದೋ ಒಂದನ್ನ ಅಪ್ಲೈ ಮಾಡೋ ತರ ಕೇಳಿರ್ತಾರೆ. ನಾನಂತೂ ತುಂಬಾ ಸುಂದರವಾದ ಲಿಸ್ಟ್ ಅನ್ನ ನಿಮಗೆ ಕೊಟ್ಟಿರ್ತೀನಿ. 27 problems. You must learn 27 problems which I have given in the list. ಆ 27 ಅಲ್ಲಿ ಯಾವುದೋ ಒಂದು ಬರುತ್ತೆ, ಅದರಲ್ಲೂ VVIP ಅಂತ ಮಾರ್ಕ್ ಮಾಡಿದ್ದೀನಿ. ಅತಿ ಹೆಚ್ಚು ಎಕ್ಸಾಮ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದನ್ನೆಲ್ಲ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ cos 4x plus cos 3x plus cos 2x divided by sin, ಇಲ್ಲೂ ಕೂಡ ಎಲ್ಲವೂ ಕೂಡ 4 3 2 ಅಂತಾನೆ ಇದೆ. 4x 3x 2x. Prove that this one is equal to cot 3x. 90% ಈ ಟೈಪ್ ಕ್ವಶನ್. ಇಲ್ಲಿ ಫಸ್ಟ್ ಅಂಡ್ ಲಾಸ್ಟ್ ಇದನ್ನ ಕ್ಲಬ್ ಮಾಡ್ತೀರಾ. c plus c 2cc 2 cos c plus d by 2 cos c minus d by 2 ಈ ಫಾರ್ಮುಲಾ ಬಳಸ್ತೀರಾ. 2 sin s plus s ಅಂದ್ರೆ 2sc ಯೂಸಿಂಗ್ ದ ಫಾರ್ಮುಲಾ. ಮೊದಲನೇದೆಲ್ಲ ಆಂಗಲ್ c plus d by 2 ಬಂದರೆ ಎರಡನೇ ಆಂಗಲ್ c minus d by 2 ಇರುತ್ತೆ. That is the hint. Easy, right? So ಹೀಗೆ ನೀವೇನ್ ಮಾಡ್ತೀರಾ? ಈಗ ಈ ಫಾರ್ಮುಲಾನ ಬಳಸ್ತೀರಾ, ಇದನ್ನ ಗ್ರೂಪ್ ಮಾಡ್ಕೊಂಬಿಡಿ. ಗ್ರೂಪ್ ಮಾಡೋದೇ ಬಹಳ ಮಹತ್ವದ್ದು. ನೀವು ಸರಿಯಾದ ಗ್ರೂಪ್ ಮಾಡದೇ ಇದ್ರೆ ತುಂಬಾ ಫ್ರಾಕ್ಷನ್ಸ್ ಬರೋಕ್ ಶುರು ಆಗುತ್ತೆ, ರೈಟ್? 4 plus 2 is 6 divided by 3 is 6 divided by 2 sorry is 3. ಅಂದ್ರೆ ಇಲ್ಲಿ 3x ಇದೆ, ಬರ್ತಾ ಇರುವ ಟರ್ಮ್ ಕೂಡ 3x ಅಂತಾನೆ ಬರ್ತಿದೆ. ಕಾಮನ್ ಔಟ್ ಮಾಡೋದಕ್ಕೆ ಈಸಿ. ಆ ರೀತಿ ನೀವು ಫಸ್ಟ್ ಲಾಸ್ಟ್ ಯಾವುದನ್ನ ಕರೆಕ್ಟ್ ಆಗಿ ಮೊದಲು ಗ್ರೂಪ್ ಮಾಡ್ಕೊಂಡ್ಬಿಡಿ. ಸುಲಭವಾಗಿ 5 marks ತಗೊಳ್ಳುವಂತಹ ಪ್ರಾಬ್ಲಮ್. ನಾನು ಇದನ್ನ ಅಟೆಂಡ್ ಮಾಡ್ತಿದ್ದೀನಿ. ನಂತರ ಇದಾದ್ಮೇಲೆ ನಾನು ಸೆಲೆಕ್ಟ್ ಮಾಡುವ ಪ್ರಾಬ್ಲಮ್ ಯಾವುದು? ಎಸ್, ನಾನು ಬೈನಾಮಿಯಲ್ ಥಿಯರಮ್ ಎಕ್ಸಾಮಿನೇಷನ್ ಅಲ್ಲಿ ಹೆಂಗೂ ಖಂಡಿತ ಬರುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಐ ವಿಲ್ ಲರ್ನ್ ದ ಪ್ರೂಫ್ ಆಫ್ ಬೈನಾಮಿಯಲ್ ಥಿಯರಮ್, ರೈಟ್? ಸೊ 46th ಜಾಗದಲ್ಲಿ ಕ್ವೆಶ್ಚನ್ ನಂಬರ್ 46th ಜಾಗದಲ್ಲಿ 5 marks ತಗೊಳ್ಳೋದಕ್ಕೋಸ್ಕರ ಈ ಬೈನಾಮಿಯಲ್ ಥಿಯರಮ್ ಪ್ರೂಫ್ ನಾನೀಗ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತೀನಿ, ರೈಟ್? ಸೊ ತುಂಬಾ ಸುಲಭವಾದ ಡಿರೈವೇಶನ್. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ನಂತರ
ಪಿ ಆಫ್ ಎನ್ ಇಸ್ ಟ್ರೂ, ಏನದು ಅದನ್ನ ಪ್ರೂಫ್ ಬರೆಯೋದು ಹೇಗೆ ಯೂಸಿಂಗ್ ಮ್ಯಾಥಮೆಟಿಕಲ್ ಇಂಡಕ್ಷನ್, ಆ ಒಂದು ಪರ್ಟಿಕ್ಯುಲರ್ ಮೆಥಡ್ ಅನ್ನ ಬಳಸ್ಕೊಂಡು ಪ್ರೂಫ್ ಬರೆಯೋದು ಹೇಗೆ, ಇದರ ಕುರಿತು ಸುಲಭವಾದ ಎಕ್ಸ್ಪ್ಲನೇಷನ್ TCHR ಆಪ್ ಅಥವಾ ವೆಬ್ ಅಪ್ಲಿಕೇಶನ್ ಒಳಗಡೆ ಅವೈಲೇಬಲ್ ಇದೆ. ನೀವು ಲಾಸ್ಟ್ ಮಿನಿಟ್ ಈ ಚಾಪ್ಟರ್ ಮೇಲೆ ಕ್ಲಿಕ್ ಮಾಡ್ಬೋದು, ಖಂಡಿತವಾಗಿಯೂ ನೋಡ್ಬಹುದು. ರೈಟ್, ಸೊ ಇದು ನೀವು ಅಥವಾ ನಾನು ಎಕ್ಸಾಮ್ ಪಾಯಿಂಟ್ ಇಂದ ರೆಡಿ ಆಗೋದು. ಯಾಕಂದ್ರೆ ನಂಗೆ ಗೊತ್ತಿದೆ ಇದನ್ನ ಸಾಲ್ವ್ ಮಾಡಿದ್ರೆ 4 ಮಾರ್ಕ್ಸ್, ಇದ್ರ ಜೊತೆ ಇರುವ ಇನ್ನೊಂದು ಕ್ವಶನ್ ಅಟೆಂಡ್ ಮಾಡಿದ್ರೆ 5 ಮಾರ್ಕ್ಸ್. ಪ್ರಿಪರೇಷನ್ ತುಂಬಾ ಸುಲಭ, ಗೊತ್ತಿದೆ ಇದೇ ಕ್ವಶನ್ ಬರುತ್ತೆ ಅಂತ. 48 ಇದಾದ ತಕ್ಷಣ ನಾನು ಅಟೆಂಡ್ ಮಾಡೋದು 48. ಯಾಕೆಂದ್ರೆ ನನಗೆ ಚೆನ್ನಾಗಿ ಗೊತ್ತು ಈ ಜಾಗದಲ್ಲಿ ಲಿಮಿಟ್ ಸೈನ್ ಥೀಟಾ ಬೈ ಥೀಟಾ, ಥೀಟಾ ಟೆಂಡ್ಸ್ ಟು 0 and that is equal to 1. ಖಂಡಿತವಾಗಿಯೂ ಲಿಮಿಟ್ಸ್ ಇದಕ್ಕೆ ಸಂಬಂಧಪಟ್ಟ ಡಿರೈವೇಶನ್ ಈ ಜಾಗದಲ್ಲಿ ಬರಲೇಬೇಕು. 95% ಇದೇ ಇರುತ್ತೆ. ರೇರೆಸ್ಟ್ ಕೇಸ್ ಇದು ಈ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್, ಎಕ್ಸ್ ಮೈನಸ್ ಎ, ಎಕ್ಸ್ ಟೆನ್ಸ್ ಟು ಎ ಈಸ್ ಎನ್ ಎ ಪವರ್ ಎನ್ ಮೈನಸ್ 1. ಪ್ರೂಫ್ ಕೂಡ ಕೇಳ್ಬೋದು. ಅಂದ್ರೆ ಇದು ಎರಡು ಪ್ರೂಫ್ ಅನ್ನ ನಾನು ತುಂಬಾ ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. TCHR ಆಪ್ ಅಲ್ಲಿ ಲಭ್ಯ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಎಲ್ಲವೂ ಲಾಸ್ಟ್ ಮಿನಿಟ್ ನೀವು ಓದೋದಕ್ಕೆ ತುಂಬಾ ಸುಲಭ. ವಿದಿನ್ 1.5 hour ಪಾರ್ಟ್ ಇ ಅಂಡ್ ಪಾರ್ಟ್ ಡಿ ಪ್ರಿಪರೇಷನ್ ಈಸ್ ಓವರ್. ಎಸ್, ನೀವು ಈ ಮಾಸ್ಟರ್ ಮಾಡೆಲ್ ಪೇಪರ್ ರೆಫರ್ ಮಾಡಿದ್ದೆ ಹೌದಾದ್ರೆ ಇಲ್ಲಿ ಗೊತ್ತಿದೆ ಎಕ್ಸಾಕ್ಟ್ಲಿ ಇದ್ರ ಜೊತೆಯಲ್ಲಿ ಬರುವ 1 ಮಾರ್ಕ್ ಕ್ವಶನ್, ಒಟ್ಟು 7 ಇದೆ. ರೈಟ್, ಆ 7 ಕ್ವಶನ್ ಯಾವ್ಯಾವ್ದು ಅಂತ ಅಲ್ಲಿ ಕೊಟ್ಬಿಟ್ಟಿರ್ತೀನಿ. ರೆಡಿ ಆಗ್ಬಿಟ್ರೆ ವಿದಿನ್ 1.5 hour ರೈಟ್, ಪಾರ್ಟ್ ಡಿ ಪಾರ್ಟ್ ಇ ಮುಗದೆ ಹೋಗಿದೆ. ನೆಕ್ಸ್ಟ್ ಯು ಶುಡ್ ಮೂವ್ ಆನ್ ಟು ಪಾರ್ಟ್ ಸಿ ಬಿಕಾಸ್ ದಿಸ್ ಇಸ್ ಇಟ್. ರೈಟ್, ಹೀಗೆ ಬರುತ್ತೆ ಅನ್ನೋದು ಗೊತ್ತಾದ್ಮೇಲೆ, ಈ ತರ ಪ್ರಿಪೇರ್ ಮಾಡಿದ್ಮೇಲೆ ನಿಮ್ಗೆ ಎಕ್ಸಾಮ್ ಅಲ್ಲೂ ಕೂಡ ಇದೇ ಆರ್ಡರ್ಲಿ ಅಟೆಂಡ್ ಮಾಡಿರ್ತೀರಾ. ನೆಕ್ಸ್ಟ್ ಯು ಮೂವ್ ಆನ್ ಟು ಪಾರ್ಟ್ ಸಿ. ಅಟೆಂಡ್ ಎನಿ 6 ಅಂತ ಕೇಳಿರ್ತಾರೆ, ಬಟ್ ಯು ಪ್ರಿಪೇರ್ 8 questions and attend 8 questions. ಈಗ ಸೆಟ್ ಥಿಯರಿಯಿಂದ ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ ಇದ್ರ ಬಗ್ಗೆ ಈ ಜಾಗದಲ್ಲಿ ಅತಿ ಹೆಚ್ಚು ಕ್ವಶನ್ ಬರುವ ಸಾಧ್ಯತೆಗಳಿದಾವೆ. ಉದಾಹರಣೆಗೆ ನಿಮಗೆ ಯೂನಿವರ್ಸಲ್ ಸೆಟ್ ಕೊಟ್ಟಿರ್ತಾರೆ, ಸೆಟ್ ಬಿ ವಿಲ್ ಬಿ ಗಿವನ್, ಸೆಟ್ ಸಿ ವಿಲ್ ಬಿ ಗಿವನ್, ಫೈಂಡ್ ಬಿ ಮೈನಸ್ ಸಿ ದ ಹೋಲ್ ಡ್ಯಾಶ್, ಈ ರೀತಿಯ ಕ್ವಶನ್. ರೈಟ್, ಸೊ ನೀವು ಕಲ್ತ್ಕೊಂಡ್ಬಿಟ್ರೆ ಅನುಕೂಲ. there'll be probably 5 questions, 3 to 5 questions in the list which I have given. So I am expecting this one over here. And functions 33 ಜಾಗದಲ್ಲಿ functions connected question ನೀವು ಎಕ್ಸ್ಪೆಕ್ಟ್ ಮಾಡಬಹುದು. f of x is root x, g of x is x, find f plus g, f minus g, f into g. ಈ ರೀತಿಯ ಕ್ವಶನ್ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ, ಬರೆಯೋದು ಕೂಡ ಸುಲಭ. ರೈಟ್, ರೂಟ್ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ರೂಟ್ ಎಕ್ಸ್ 3 ಮಾರ್ಕ್ಸ್ ಅಲ್ಲೂ ಬರ್ಬೋದು, 2 ಮಾರ್ಕ್ಸ್ ಅಲ್ಲಿ ಅತಿ ಹೆಚ್ಚು. ಫಂಕ್ಷನ್ಸ್ ಬಿಟ್ರೆ ಇನ್ ಕೇಸ್ ಈ ಜಾಗದಲ್ಲಿ ಬೇರೆ ಏನ್ ಕೇಳ್ಬೋದು, ರೋಸ್ಟರ್ ಫಾರ್ಮ್, ಡೊಮೇನ್, ಕೋಡೊಮೇನ್, ರೇಂಜ್ ಸಂಬಂಧಪಟ್ಟ ಕ್ವಶನ್ ನಾನು ಒಂದು 10 ಕ್ವಶನ್ ಲಿಸ್ಟ್ ಮಾಡಿದ್ದೀನಿ ಅಲ್ವಾ. ಸೊ ಇದರಲ್ಲಿ ಇನ್ ಕೇಸ್ ಸೆಟ್ ಮಾಡೋನು ಇದನ್ನ ಬಿಟ್ರೆ ಇದ್ರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ತಾನೆ. ರೈಟ್, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಕೂಡ ಈ ಜಾಗದಲ್ಲಿ ಬರುವ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್, ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಈಸ್ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎ ಕ್ರಾಸ್ ಸಿ. ನಿಮ್ಗೆ ABC ಸೆಟ್ ಕೊಟ್ಬಿಟ್ಟಿರ್ತಾರೆ. ರೈಟ್, ನೀವೇನ್ ಮಾಡ್ಬೇಕು, ಇದನ್ನ ಚೆಕ್ ಮಾಡ್ಬೇಕು ಈಕ್ವಲ್ ಆಗತ್ತಾ ಅಂತ. ಈ ರೀತಿಯ ಕ್ವಶನ್ ಈ ಜಾಗದಲ್ಲಿ ಬರುವ ಸಾಧ್ಯತೆಗಳಿದ್ದಾವೆ ಪಾರ್ಟ್ ಸಿ 3 ಮಾರ್ಕ್ಸ್ ಜಾಗದಲ್ಲಿ. ಸೊ 3 ತರಹದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದೆ ಫಂಕ್ಷನ್ಸ್ ತಗೊಂಡಾಗ. ರೈಟ್, ಸೊ ಡೊಮೈನ್, ಕೋಡೊಮೈನ್, ರೇಂಜ್ ಅಥವಾ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಮೇಲೂ ಕೂಡ ಕ್ವಶನ್ ಕೇಳ್ಬೋದು. ಟ್ರಿಗ್ನೋಮೆಟ್ರಿ 34 ಜಾಗದಲ್ಲಿ ಟ್ರಿಗ್ನೋಮೆಟ್ರಿ ತಗೊಂಡಿರ್ತೀರಾ. ಬಹುತೇಕ 90% ಈ ಜಾಗದಲ್ಲಿ ಪ್ರೂಫ್. ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ರೆ
ಫಸ್ಟ್ PUC NCERT ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ರೆ cos A plus B ಡಿರೈವೇಶನ್ ಇದೆ. ಅದಾದ ಮೇಲೆ there are list of formula and the derivation. ಅವುಗಳನ್ನ ಓದ್ಕೊಂಡ್ಬಿಡಿ. ಫಾರ್ ಎಕ್ಸಾಂಪಲ್ tan 3x ಏನ್ ಬರುತ್ತೆ, 3 tan x minus tan cube x divided by 1 minus 3 tan square x. ಈ ಸಂಬಂಧಪಟ್ಟ ಫಾರ್ಮುಲಾಗಳ ಪ್ರೂಫ್ ಏನಿದೆ 90% ಇದು ಈ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದನ್ನ VVIP ಅಂತ ನಾನಂತೂ ಮಾರ್ಕ್ ಮಾಡಿದ್ದೀನಿ. ಇನ್ ಅಡಿಷನ್ ಟು ದಟ್ ಐ ಹ್ಯಾವ್ ಗಿವನ್ ಟೋಟಲ್ 12 ಕ್ವೆಶನ್ಸ್. ಈ ಜಾಗದಲ್ಲಿ ಈ 12 ಅಲ್ಲಿ ಯಾವುದೋ ಒಂದು ಖಂಡಿತವಾಗಿಯೂ ಕಾಣಿಸ್ಕೊಳ್ಳುತ್ತೆ. ರೈಟ್. ಸೊ ನೀವು ಮಿಷನಿಟಿ ಮ್ಯಾಥಮೆಟಿಕ್ಸ್ ಫೋಲ್ಡರಲ್ಲಿ ಈ ಫೈಲ್ ಓಪನ್ ಮಾಡಿ ನೋಡಿ, ಮಾಸ್ಟರ್ ಮಾಡೆಲ್ ಪೇಪರ್ ಕ್ಲಿಕ್ ಮಾಡಿ ನೋಡಿ, TCHR ಆ್ಯಪ್ ಒಳಗಡೆ ಇದು ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ನಾವು ಮುಗಿಸಿದ್ವಿ. ಕಾಂಪ್ಲೆಕ್ಸ್ ನಂಬರ್ಸ್ಗೆ ಬರ್ತಾ ಇದ್ದೀನಿ. 36 ಕಾಂಪ್ಲೆಕ್ಸ್ ನಂಬರ್ ತಗೊಂಡಾಗ A+IB ಫಾರ್ಮ್ಯಾಟ್ ಅಲ್ಲಿ ಬರೆಯುವಂತಹ ಪ್ರಾಬ್ಲಮ್ಸ್. ರೈಟ್ ದಿಸ್ ಇನ್ A+IB ಫಾರ್ಮ್ಯಾಟ್. ಈ ರೀತಿಯ ಕ್ವೆಶನ್ ಒಂದು 17 ಕ್ವೆಶನ್ ನಾನು ಕೊಟ್ಟಿರೋ ಲಿಸ್ಟ್ ಅಲ್ಲಿ ಇದೆ ಅಲ್ವಾ. ಇನ್ನು ಅಪರೂಪಕ್ಕೆ ರೈಟ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 2 minus 3i. Write the multiplicative inverse of each of the complex number. ಅಲ್ವಾ, ಈ ರೀತಿಯ ಕ್ವಶನ್ ಬರಬಹುದು. ಇದು ಕಾಂಪ್ಲೆಕ್ಸ್ ನಂಬರ್ ಆಗಿದ್ರೆ 1/z is the multiplicative inverse. ನೀವು ಇದನ್ನ ಹೀಗೆ ತಗೊಂಡಿರ್ತೀರಾ, ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 plus 3i, ಸಿಂಪ್ಲಿಫೈ. A square minus B square ಡಿನಾಮಿನೇಟರ್ ಇರುತ್ತೆ, ನ್ಯೂಮರೇಟರ್ ಬೇರೆ ಟರ್ಮ್ ಇರುತ್ತೆ, ನಂತರ A+BI ಫಾರ್ಮ್ಯಾಟ್ ಅಲ್ಲಿ ಬರೀತೀರಾ. ಈ ರೀತಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬರೆಯೋದು ಅಥವಾ A+IB ಫಾರ್ಮ್ಯಾಟ್ ಅಲ್ಲಿ ಬರೆಯೋದು. ರೈಟ್. List is sufficient. I have given all the questions. And the next one is linear inequality. 37 ಜಾಗದಲ್ಲಿ linear inequality ಅದರಲ್ಲಿ ಬಹುತೇಕ ಬರುವಂತದ್ದು. Ravi obtained 70 and 75 marks in the first 2 unit test. Alright, ಅದನ್ನ ಪಕ್ಕದಲ್ಲಿ ನೋಡೋಣ. ಅದಕ್ಕಿಂತಲೂ ಮುಖ್ಯವಾಗಿ, for example, find all pairs of consecutive even positive integers, both of which are larger than 5 such that their sum is less than 23. ನೀವೊಂದು ಇನ್ಇಕ್ವಾಲಿಟಿ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಬರ್ಕೊಂಡು ಹೋಗ್ತೀರಾ. ಬಟ್ ನನಗೆ ಬಿಟ್ಟರೆ ನಾನು ಇದನ್ನು ಅಟೆಂಡ್ ಮಾಡಲ್ಲ. ನಾನೇನು ಮಾಡ್ತೀನಿ, ನಾನು ನೇರವಾಗಿ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಟೆಂಡ್ ಮಾಡ್ತೀನಿ. ರೈಟ್. ಎನಿವೆ ನಾನು ಹೇಳ್ಬಿಟ್ಟೆ ಯಾವುದು VVIP ಅಂತ. ನೀವು ಲಿಸ್ಟ್ ಓಪನ್ ಮಾಡಿ ನೋಡಿ TCHR ಆ್ಯಪಲ್ಲಿ. ಲಾಸ್ಟ್ ಮಿನಿಟ್ ನಿಮಗೆ ಈ ಒಂದು ಮಾಸ್ಟರ್ ಮಾಡೆಲ್ ಪೇಪರ್ ಬಹಳ ಹೆಲ್ಪ್ ಮಾಡುತ್ತೆ. ಸೀಕ್ವೆನ್ಸ್ ಅಂಡ್ ಸೀರೀಸ್ ಇದರಲ್ಲಿ ಸಮ್ ಆಫ್ ದ 3 ಟರ್ಮ್ಸ್ ಆಫ್ GP A/R AR ಅಂತ ನಾನು ಟರ್ಮ್ಸ್ ತಗೊಂಡ್ರೆ ಸಮ್ ಈಸ್ ಗಿವನ್ ಆಸ್ 13/12 and their ಪ್ರಾಡಕ್ಟ್ ಈ ರೀತಿ ಪ್ರಾಡಕ್ಟ್ ಬರೆದ್ರೆ -1 ಇದೆ. ಹೀಗೆ ಶುರು ಮಾಡುವಂತಹ ಕ್ವೆಶನ್ ಈ ಜಾಗದಲ್ಲಿ ಬರುವ ಸಾಧ್ಯತೆಗಳು ತುಂಬಾ ಹೆಚ್ಚು. ಬಟ್ ಇದರ ಹೊರತಾಗಿಯೂ ಕೂಡ ಕೆಲವೊಂದಷ್ಟಿದೆ. ನಾನು 12 ಕ್ವೆಶನ್ಸ್ ಇಲ್ಲಿ ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ. ಸೊ ಇದನ್ನ ನೀವು ಈಕ್ವೇಶನ್ ಸಾಲ್ವ್ ಮಾಡಿದಾಗ ಇಲ್ಲಿ a ಕ್ಯೂಬ್ ಇದೆ, r ಕ್ಯಾನ್ಸಲ್ ಆಗಿದೆ, a is -1. Substituting a value over here in the first equation, you get quadratic equation. Solving quadratic equation, r value ಬರುತ್ತೆ. Using a and r, you can write the 3 terms of geometric progression. ಇದು GP ಅಲ್ಲಿ ಕ್ವೆಶನ್ ನಂಬರ್ 38 ಜಾಗದಲ್ಲಿ ನಿಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ ಕಾಣಿಸ್ಕೊಳ್ಳಬಹುದಾದಂತಹ ಕ್ವೆಶನ್. ಬಟ್ ಟು ಆಕ್ಸೆಸ್ ದ ಕರೆಕ್ಟ್ ನಂಬರ್ ಆಫ್, ಅಂದ್ರೆ ನೀವು ಎಷ್ಟನ್ನ ಎಕ್ಸಾಕ್ಟ್ಲಿ ಓದಬೇಕು ಅದೆಲ್ಲ ನೋಡಬೇಕು ಅಂತಿದ್ರೆ TCHR ಆ್ಯಪ್ ಒಳಗಡೆ ಹೋಗಿ, ವೆಬ್ ಅಪ್ಲಿಕೇಶನ್ ಒಳಗಡೆ ಹೋಗಿ, ಮಿಷನಿಟಿ ಮ್ಯಾಥಮೆಟಿಕ್ಸ್ ಅಂತ ಇರುತ್ತೆ, ಅಲ್ಲಿ ಈ ಫೈಲ್ ಆಕ್ಸೆಸ್ ಮಾಡೋಕ್ಕೆ ಪ್ರಯತ್ನ ಪಡಿ. ಡಿರೈವೇಟಿವ್ಸ್. ರೈಟ್. ಸೊ ಇದಾದ ನಂತರ ನಾನಂತೂ 42 ಅಟೆಂಡ್ ಮಾಡ್ತೀನಿ. ನಾನು 42nd ಕ್ವಶನ್ ಅಟೆಂಡ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಬಳಸಿ ನೀವು ಸಾಲ್ವ್ ಮಾಡುವಂತಹ ಕ್ವಶನ್ ಈ ಜಾಗದಲ್ಲಿ ಬರುತ್ತೆ. ರೈಟ್. ಸೊ ಆರ್ ಫೈನ್ ದ ಡಿರೈವೇಟಿವ್ ಅಂತ ಕೇಳಿರ್ತಾರೆ. ಫೈನ್ ದ ಡಿರೈವೇಟಿವ್ using first principle method. For example, f of x is equal to x square.
ಸೊ ನೀವು ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಬಳಸ್ತೀರಾ ಅಂದ್ರೆ dy by dx ಅಂದ್ರೆ ಏನು? ಲಿಮಿಟ್ f of x plus h minus f of x divided by h where h tends to 0. ಈ ಒಂದು ಫಾರ್ಮ್ಯಾಟ್ ಬರೀತೀರಾ. f of x ಅಂದ್ರೆ x ಸ್ಕ್ವೇರ್, f of x plus h ಅಂದ್ರೆ ಏನು? ಇದನ್ನ x plus h the square ಅಂತ ಬರಿಬಹುದು. and you simplify using the limits properties. ಈ ರೀತಿಯ ಕ್ವೆಶ್ಚನ್ ಫಸ್ಟ್ ಪ್ರಿನ್ಸಿಪಲ್ ಬಳಸೋದು ಈ ಜಾಗದಲ್ಲಿ ಬಹುತೇಕ ಖಾತ್ರಿ, ಖಂಡಿತವಾಗಿ ಈ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ ಕೇಸ್ ಏನಾದ್ರೂ ಸಣ್ಣ ಪುಟ್ಟ ಬದಲಾವಣೆಗಳಾದ್ರೆ ಆಗುವ ಚಾನ್ಸಸ್ ಬಹಳ ಕಡಿಮೆ, ರೈಟ್? ಸೊ ಡಿರೈವೇಟಿವ್ಸ್ ಈ ಜಾಗದಲ್ಲಿ ಬರುತ್ತೆ. ನನಗೆ ಬಿಟ್ಟರೆ ನಾನು ಲೀನಿಯರ್ ಇನ್ಇಕ್ವಾಲಿಟಿನೂ ಸೇರಿಸ್ಕೊಂಡು ಇವಿಷ್ಟನ್ನು ಅಟೆಂಡ್ ಮಾಡ್ತೀನಿ. ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಅಂದ್ರೆ ಇಷ್ಟೇ. ನಾನು ಇದಿಷ್ಟನ್ನ ಸೆಲೆಕ್ಟ್ ಮಾಡಿ ಅಟೆಂಡ್ ಮಾಡ್ತೀನಿ. ನಂತರ ನಾನೇನ್ ಮಾಡ್ತೀನಿ, ಐ ವಿಲ್ ಮೂವ್ ಆನ್ ಟು ಪಾರ್ಟ್ ಬಿ, ರೈಟ್? ನಾನು ಪಾರ್ಟ್ ಬಿ ಹೊರಟೋಗ್ಬಿಡ್ತೀನಿ, ಯಾಕೆಂದ್ರೆ ನಾನು ಎಲ್ಲ 6 ಕ್ವಶನ್ ಅಟೆಂಡ್ ಮಾಡಿ ಮುಗಿದೋಯ್ತು. ಅಲ್ಲೂ ಕೂಡ 21 ಕ್ವೆಶನ್ ಅಟೆಂಡ್ ಮಾಡ್ತೀನಿ. 21st ಇದನ್ನ ಅಟೆಂಡ್ ಮಾಡಿದಾಗ ಸೆಟ್ಸ್ ಯೂನಿಯನ್ ಮತ್ತು ಇಂಟರ್ಸೆಕ್ಷನ್ ಮೇಲೆ ಈ ಜಾಗದಲ್ಲಿ ಕ್ವೆಶನ್ ಬರುತ್ತೆ, ರೈಟ್? ಸುಮ್ಮನೆ ಎ ಇಂಟರ್ಸೆಕ್ಷನ್ ಸಿ ಬರೆಯೋದು, ಸೆಟ್ ಎಕ್ಸ್ ಮೈನಸ್ ವೈ ಬರೆಯೋದು, ರೈಟ್? ಎರಡು ಸೆಟ್ ಕೊಟ್ಟಿರ್ತಾರೆ. ನೀವು ಈ ತರದ ಯೂನಿಯನ್, ಇಂಟರ್ಸೆಕ್ಷನ್ ಅಥವಾ ಡಿಫರೆನ್ಸ್ ಇವುಗಳನ್ನ ಬರಿಬೇಕು ಅಷ್ಟೇ. ಎರಡು ಸೆಟ್ ಕೊಟ್ಟಿರ್ತಾರೆ. ಸೊ ಆ ಎರಡು ಸೆಟ್ ಅನ್ನ ರೋಸ್ಟರ್ ಫಾರ್ಮ್ ಅಲ್ಲಿ ಬರ್ಕೊಂಡು ಅಥವಾ ಡಿಟೇಲ್ಸ್ ಎಲ್ಲ ಬರ್ಕೊಂಡು ಈ ತರದ ಯೂನಿಯನ್ ಅಥವಾ ಇಂಟರ್ಸೆಕ್ಷನ್ ಬರೆಯುವ ಟೈಪ್ ಕ್ವಶನ್. 2 ಮಾರ್ಕ್ಸ್ ಯಾವುದೋ ಎರಡನ್ನ ಕೇಳಿರ್ತಾರೆ. ಇದು ಈ ಜಾಗದಲ್ಲಿ ಬರುವ ಸಾಧ್ಯತೆಗಳು ಜಾಸ್ತಿ. ಇದಾದ ನಂತರ ನಾನು 22nd ಅಟೆಂಡ್ ಮಾಡ್ತೀನಿ. ಈ ಜಾಗದಲ್ಲಿ ಸಬ್ಸೆಟ್ ಅಥವಾ ಯೂನಿವರ್ಸಲ್ ಸೆಟ್ ಮೇಲೆ ಕ್ವಶನ್ ಬರುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಒಂದು ಸೆಟ್ ನಾನು ಕೊಡ್ತೀನಿ ಎ. ಯು ರೈಟ್ ಡೌನ್ ಆಲ್ ದ ಸಬ್ಸೆಟ್ ಆಫ್ ದಿಸ್ ಸೆಟ್. ಈ ಸೆಟ್ ನ ಎಲ್ಲ ಸಬ್ಸೆಟ್ ಬರೆದ್ರೆ ನಿಮಗೆ 2 ಮಾರ್ಕ್ಸ್. ಸೊ ಇದನ್ನ ಸೆಟ್ ಎ ಅಂತ ಬರೆಯೋಣ. ಈಗ ಇದರ ಸಬ್ಸೆಟ್ಸ್ ನ ಲಿಸ್ಟ್ ಮಾಡ್ತಾ ಬರ್ತೀನಿ. ಮೊದಲನೇದು ನಲ್ ಸೆಟ್, ಎರಡನೇದು ಇದೇ ಸೆಟ್. ಇರೋದೇ ಎರಡು ಅಲ್ವಾ? ಮುಗ್ದೇ ಹೋಯ್ತು. ಎಲ್ಲ ಸಬ್ಸೆಟ್ ಲಿಸ್ಟ್ ಮಾಡ್ಬಿಟ್ಟಿದ್ದೀನಿ. ಸೊ ಇದೆರಡನ್ನ ಬರೆದಿಟ್ರೆ 2 ಮಾರ್ಕ್ಸ್, ರೈಟ್? ಸೊ ಸಬ್ಸೆಟ್ಸ್ ಅಂತ ಹೇಳಿ ನೀವು ಅದನ್ನ ಈ ತರ ಬರಿಬಹುದು. ಬಟ್ ಇನ್ನು ಕೆಲವು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಈ ಜಾಗದಲ್ಲಿ ಇದ್ದಾವೆ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಸೆಟ್ ಎ ಇಸ್ ಈಕ್ವಲ್ ಟು ಎಕ್ಸ್ and 4x is less than 5 such that 4x is less than 5 and x is a natural number. ಈ ರೀತಿ ಕೊಟ್ಟಿದ್ದಾರೆ, ರೈಟ್? ರೈಟ್ ಡೌನ್ ಆಲ್ ದ ಸಬ್ಸೆಟ್ಸ್ ಆಫ್ ದ ಫಾಲೋವಿಂಗ್ ಸೆಟ್. ಮೊದಲು ಸೆಟ್ ಎ ನ ನೀವು ಬರಿಬೇಕಾಗಿ ಬರುತ್ತೆ. and x is less than ಇದೇನಂತ ತೋರಿಸ್ತಾರೆ, 5/4. ಹೌದಲ್ವಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5/4 ಬರುತ್ತೆ. ಅಂದ್ರೆ ಸಮಥಿಂಗ್ ಲೈಕ್ 1 ಪಾಯಿಂಟ್ ಸಮಥಿಂಗ್. ಎಕ್ಸ್ ಲೆಸ್ ದ್ಯಾನ್ 1 ಪಾಯಿಂಟ್ ಸಮಥಿಂಗ್. ಆವಾಗ ಸೆಟ್ ಎ ಒಳಗಡೆ ಬರುವಂತಹ ನ್ಯಾಚುರಲ್ ನಂಬರ್ 1.2 1.3 ಅಂತ ಇದ್ದಿರ್ಬೋದು. ಅದಕ್ಕಿಂತ ಹಿಂದೆ ಇರುವ ನ್ಯಾಚುರಲ್ ನಂಬರ್ 1 ಮಾತ್ರ. ಅಂದ್ರೆ ಈಗ ನಲ್ ಸೆಟ್ ಅಂಡ್ 1, ದೀಸ್ 2 ಆರ್ ಸಬ್ಸೆಟ್ಸ್. ನೋಡಿದ್ರ? ಇದನ್ನ ಬರೆದಿಟ್ಟರೆ 2 ಮಾರ್ಕ್ಸ್. ಈ ರೀತಿಯ ಈ ಟೈಪ್ ಕ್ವಶನ್ ನೀವು ಸಬ್ಸೆಟ್ ಅಥವಾ ಯೂನಿವರ್ಸಲ್ ಸೆಟ್ ಇದೆಯಲ್ಲ, ರೈಟ್? ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇರುವಂತಹ ಪ್ರಾಬಬ್ಲಿ 10, 15, 12 ಕ್ವಶನ್ಸ್ ಇದೆ. ನಾನು ಕಂಪ್ಲೀಟ್ ಲಿಸ್ಟ್ ಕೊಟ್ಬಿಟ್ಟಿದ್ದೀನಿ, ರೈಟ್? ನೀವು ಆ ಫೈಲ್ ಆಕ್ಸೆಸ್ ಮಾಡಿ ನಿಮ್ಗೆ ಸಿಕ್ಬಿಡುತ್ತೆ. ನೆಕ್ಸ್ಟ್ ಒನ್ 23rd ನಾನು ಖಂಡಿತ ಅಟೆಂಡ್ ಮಾಡ್ತೀನಿ. ಟ್ರಿಗ್ನೋಮೆಟ್ರಿ ಮೇಲೆ ಇರುತ್ತೆ. ಬಹುತೇಕ ಆಂಗಲ್ಸ್ ಕೇಳಬಹುದು ಈ ಜಾಗದಲ್ಲಿ. ಬಟ್ ಟ್ರಿಗ್ನೋಮೆಟ್ರಿ ಅಂತ ತಗೊಂಡಾಗ ಲಿಸ್ಟ್ ಇಸ್ ಹ್ಯೂಜ್. ಆಲ್ಮೋಸ್ಟ್ 13 ಕ್ವಶನ್ಸ್ ನಾನು ಕೊಟ್ಟಿದ್ದೀನಿ. ಕೆಲವೊಮ್ಮೆ ದ ಆಂಗಲ್ಸ್ ಆಫ್ ದ ಟ್ರಯಾಂಗಲ್ ಆರ್ ಇನ್ ದ ರೇಷಿಯೋ 4:5:6. ಫೈಂಡ್ ದೆಮ್ ಇನ್ ರೇಡಿಯನ್ ಅಂಡ್ ಡಿಗ್ರಿ. ಈ ರೀತಿ ಕ್ವಶನ್ ಬರಬಹುದು. ಅಥವಾ ನಿಮಗೆ 2 sin square pi/6 cosecant square 7 pi/6 into cos square pi/3 is 3/2. prove this. ಈ ರೀತಿಯ ಕ್ವಶನ್ ಕೂಡ ಕಾಣಿಸ್ಕೋಬಹುದು. ನೀವಿಲ್ಲಿ ಅಲೈಡ್ ಆಂಗಲ್ ಅಂದ್ರೆ 30 ಡಿಗ್ರಿ 7 pi/6 ಇದರ ವ್ಯಾಲ್ಯೂ ಹಾಕೋದ್ರ ಮೂಲಕ LHS ಸಾಲ್ವ್ ಮಾಡಿ RHS ಸಿಗ್ತಾ ಇರುತ್ತೆ.
ಈ ತರದ್ ಬರುತ್ತೆ, ಅಥವಾ ನಿಮ್ಮ ಟೆಕ್ಸ್ಟ್ ಅಲ್ಲಿ ಆರಂಭದಲ್ಲಿ L is equal to r theta and area is 1/2 r square theta. ಈ ಒಂದು ಫಾರ್ಮುಲಾಗಳ ಆಧಾರದ ಮೇಲೆ ಇರುವಂತಹ ಕ್ವೆಶ್ಚನ್ಸ್ 2 ಮಾರ್ಕ್ಸ್ಗೆ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ. ಸೊ ನಾನಂತೂ ಕಂಪ್ಲೀಟ್ ಲಿಸ್ಟ್ ಕೊಟ್ಬಿಟ್ಟಿದ್ದೀನಿ ಮತ್ತು ಅಕಾರ್ಡಿಂಗ್ಲಿ ನಾನು ರೆಡಿ ಆಗ್ತೀನಿ. ಮಾಸ್ಟರ್ ಮಾಡೆಲ್ ಪೇಪರ್ ವಿಲ್ ಹೆಲ್ಪ್ ಯು ಟು ಪ್ರೆಡಿಕ್ಟ್ ದ ಫೈನಲ್ ಎಕ್ಸಾಮಿನೇಷನ್ ಪೇಪರ್ ಅಂಡ್ ಯುವರ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್. ಪ್ರಾಬಬ್ಲಿ 5 to 6 hours. ಟೋಟಲ್ ಫೈನಲ್ ಎಕ್ಸಾಮ್ ಪೇಪರ್ ಏನ್ ಬರುತ್ತೆ ಅನ್ನೋದನ್ನ ನೀವು ಮೊದಲೇ ಗೆಸ್ ಮಾಡ್ಬಿಡ್ತೀರಾ. ಸೊ 24 ಜಾಗದಲ್ಲಿ ಕಾಂಪ್ಲೆಕ್ಸ್ ನಂಬರ್ ರೈಟಿಂಗ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದಾಗಲೇ ತೋರಿಸಿದ್ದೆ. ಇದು 2 ಮಾರ್ಕ್ಸ್ ಜಾಗದಲ್ಲೂ ಬರ್ಬೋದು. ರೈಟಿಂಗ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಒಟ್ಟು ಒಂದು 5 ಕ್ವಶನ್ ಕೊಟ್ಟಿದ್ದೀನಿ. ರೈಟಿಂಗ್ ದ ಮಾಡ್ಯುಲಸ್, ರೈಟ್. ಸೊ ಕಂಪ್ಲೀಟ್ ಕಾಂಪ್ಲೆಕ್ಸ್ ನಂಬರ್ ಚಾಪ್ಟರ್ ತಗೊಂಡ್ರೆ ಇಡೀ ಚಾಪ್ಟರ್ ಇಂದ ಇರೋದೇ ಒಂದು 13 ಕ್ವಶನ್. ಆ ಎಲ್ಲವನ್ನೂ ಕಲ್ತ್ಕೊಂಡ್ಬಿಡಿ. ಯಾವುದೋ ಒಂದು ಪಾರ್ಟ್ ಬಿ ಅಲ್ಲಿ ಬರುತ್ತೆ, ಯಾವುದೋ ಒಂದು ಪಾರ್ಟ್ ಸಿ ಅಲ್ಲಿ ಬರುತ್ತೆ. 13 to 14 ಕ್ವಶನ್ ಇದೆ ಅಷ್ಟೇ ಇಡೀ ಚಾಪ್ಟರ್ ಇಂದ. ಆ ಎಲ್ಲವನ್ನೂ ಕಲ್ತ್ಕೊಂಡ್ಬಿಡೋದು ನನ್ನ ಟಾರ್ಗೆಟ್. ನಾನು 24 ರೆಡಿ ಆಗ್ಬಿಟ್ಟಿರ್ತೀನಿ. 24, 25 ಎರಡೆರಡು ಕ್ವಶನ್ ಕಾಂಪ್ಲೆಕ್ಸ್ ನಂಬರ್ ಮೇಲೆ ಇರುತ್ತೆ, ರೈಟ್. ಸೊ ಅದೆರಡನ್ನೂ ಸೇರಿಸಿ ಒಟ್ಟು 10 ಕ್ವಶನ್ ಇದೆ. ಪಾರ್ಟ್ ಬಿ ಅಲ್ಲಿ ಕಾಣಿಸ್ಕೋಬಹುದಾದಂತಹ ಕ್ವಶನ್ 25th ಜಾಗದಲ್ಲೂ ಕೂಡ ಕಾಂಪ್ಲೆಕ್ಸ್ ನಂಬರ್ ಬರುತ್ತೆ. ಫಾರ್ ಎಕ್ಸಾಂಪಲ್, x plus iy is a plus ib by a minus ib. You prove that x square plus y square is equal to 1. ಇದು ಎರಡು ಕಡೆ ಮಾಡ್ಯುಲಸ್ ಅಪ್ಲೈ ಮಾಡಿದ್ರಾಯ್ತು. ಮಾಡ್ಯುಲಸ್ ಅಪ್ಲೈ ಮಾಡ್ತಿದ್ದಾಗೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರುತ್ತೆ, ರೂಟ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅದು ಕ್ಯಾನ್ಸಲ್ ಆಗುತ್ತೆ, RHS ಅಲ್ಲಿ 1 ಬರುತ್ತೆ. ಇಷ್ಟು ಸುಲಭವಾಗಿ 3 ಸ್ಟೆಪ್ಸ್ ಇರುತ್ತೆ. ಇದನ್ನ 2 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಕೇಳ್ತಾರೆ. ಇನ್ನು ಕ್ವಶನ್ ನಂಬರ್ 26 ತಗೊಂಡಾಗ ಲೀನಿಯರ್ ಇನ್ಇಕ್ವಾಲಿಟಿ, ಐ ಹ್ಯಾವ್ ಗಿವನ್ ದ ಲಿಸ್ಟ್ ಆಫ್ 6 ಕ್ವಶನ್ಸ್. ಸೊ ತುಂಬಾ ಸರಳವಾಗಿರುತ್ತೆ. ಒಂದು ಲೀನಿಯರ್ ಇನ್ಇಕ್ವಾಲಿಟಿನ ನೀವು ಸಾಲ್ವ್ ಮಾಡೋ ರೀತಿ ಕ್ವಶನ್ ಕೇಳ್ತಾರೆ, ರೈಟ್. ಅದನ್ನ ನಂಬರ್ ಲೈನ್ ಮೇಲೆ ತೋರಿಸಿ ಅಂತಲೂ ಕೇಳಬಹುದು. 7x plus 3 is less than 5x plus 9. Show the graph of the solutions on the number line. Solution set ಅನ್ನು ನಂಬರ್ ಲೈನ್ ಮೇಲೆ ತೋರಿಸಿ. 7x minus 5x is 9 minus 3, 2x 6. ಹೌದಾ? 2 3s ಇದನ್ನ ಆ ಕಡೆ ಕಳಿಸ್ಬಿಟ್ರೆ x is less than 3. ಈ ರೀತಿ ಮೊದಲು ಸೊಲ್ಯೂಷನ್ ಬರೀತೀರಾ. ನಂಬರ್ ಲೈನ್ ಮೇಲೆ ಮೈನಸ್ ಇನ್ಫಿನಿಟಿಯಿಂದ 3 ತನಕ ತೋರಿಸ್ತೀರಾ. ಇದು ಓಪನ್ ಸರ್ಕಲ್, ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ 3. ಇದರ ಹಿಂಭಾಗದಲ್ಲಿ ಶೇಡ್ ಮಾಡ್ತೀರಾ. ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು 3 ಇಷ್ಟು ಬರೆದಿಟ್ರೆ 2 ಮಾರ್ಕ್ಸ್. ಈ ಟೈಪ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ನಾಟ್ ಓನ್ಲಿ ದಿಸ್, ಇನ್ನು ಕೆಲವು ಇಂಟ್ರೆಸ್ಟಿಂಗ್ 6 ಕ್ವಶನ್ಸ್ ನಾನು ಲಿಸ್ಟ್ ಮಾಡಿದ್ದೀನಿ, ರೈಟ್. ಇನ್ಇಕ್ವಾಲಿಟಿ ಸಾಲ್ವ್ ಮಾಡೋದು, ನಂಬರ್ ಲೈನ್ ಮೇಲೆ ತೋರಿಸೋದು. ನಾನಂತೂ ಇದನ್ನ ಅಟೆಂಡ್ ಮಾಡೇ ಮಾಡ್ತೀನಿ. ಸೊ ಅಂಡ್ ದ ಪರ್ಮುಟೇಷನ್ ಕಾಂಬಿನೇಷನ್ ಆಫ್ ಅಡಿಷನಲ್ ಬೈನಾಮಿಯಲ್ ಥಿಯರಮ್, ಸ್ಟ್ರೇಟ್ ಲೈನ್ಸ್, ಇವುಗಳ ಮೇಲೂ ಕೂಡ ಈ ಜಾಗದಲ್ಲಿ ಕೆಲವು ಕ್ವಶನ್ ಇದೆ. ನಾನು ಲಿಸ್ಟಲ್ಲಿ ಇವನ್ನೆಲ್ಲ ಕೊಟ್ಟಿದ್ದೀನಿ, ಬಟ್ ನಾನು ಸೆಲೆಕ್ಟ್ ಮಾಡೋದು ಬಹುತೇಕ ಬೈನಾಮಿಯಲ್ ಥಿಯರಮ್. ಯಾಕಂದ್ರೆ ಅಲ್ಲಿ ಕೇವಲ ಎಕ್ಸ್ಪಾಂಡ್ ಮಾಡೋದು ತುಂಬಾ ಸುಲಭವಾಗಿರುತ್ತೆ. 2x minus 3 power 6. ರೈಟ್ ದ ಎಕ್ಸ್ಪ್ಯಾನ್ಷನ್. ಎಕ್ಸ್ಪ್ಯಾಂಡ್ ಅಂತ ಕೇಳ್ತಾರೆ ತುಂಬಾ ಸುಲಭವಾಗಿ. ಇದರ ಎಕ್ಸ್ಪ್ಯಾನ್ಷನ್ ಬರೆಯುವ ದಾರಿ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ, ರೈಟ್. ನೀವು ಅದನ್ನ ನೋಡಬಹುದು. ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. 28th ಜಾಗದಲ್ಲಿ ಬೈನಾಮಿಯಲ್ ಥಿಯರಮ್ ಬರುತ್ತೆ, ವಿಚ್ ಈಸ್ ಲಾರ್ಜರ್ ದ್ಯಾನ್ 1.01 power 1 2 3 4 5 6 3 3 6. 10,000 ಜಾಸ್ತಿ ಇದೆಯಾ, ಇದು ಜಾಸ್ತಿ ಇದೆಯಾ, ಈ ಟೈಪ್ ಕಂಪೇರ್ ಮಾಡುವಂತ ಕ್ವಶನ್ ನೀವು ಬೈನಾಮಿಯಲ್ ಥಿಯರಮ್ ಬಳಸಿ ಮಾಡಬೇಕು. ಈ ತರದೊಂದು 3 ಕ್ವಶನ್ ಇದೆ ಟೆಕ್ಸ್ಟ್ ಅಲ್ಲಿ ಅಷ್ಟೇ. ಉಳಿದಿರೋದೆಲ್ಲ ಎಕ್ಸ್ಪಾಂಡ್ ಮಾಡೋದು. ಈ 2 ಟೈಪ್ ಅಲ್ಲಿ ಯಾವುದೋ ಒಂದು ಎಕ್ಸಾಂಪಲ್ ಬರುತ್ತೆ. ಈಸಿ, ರೈಟ್. ಸ್ಟ್ರೇಟ್ ಲೈನ್ಸ್ ತಗೊಂಡಾಗ ಇಂಟರ್ಸೆಪ್ಟ್ ಫಾರ್ಮ್, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, ಆಂಗಲ್ ಪ್ಯಾರಲಲ್ ಲೈನ್ಸ್, ಇವುಗಳಿಂದ ಒಂದಷ್ಟು ಕ್ವಶನ್ಸ್ ಬರುತ್ತೆ. ನಾನು 10 ಕ್ವಶನ್ ಲಿಸ್ಟ್ ಮಾಡಿದ್ದೀನಿ. ಫೈಲ್ ಆಕ್ಸೆಸ್ ಮಾಡಿ ನಿಮಗೋಸ್ಕರ TCHR ಈ ಒಂದು
ಮಾಸ್ಟರ್ ಮಾಡೆಲ್ ಪೇಪರ್ ಪ್ರಿಪೇರ್ ಮಾಡಿದ್ರೆ ನಿಮ್ಮ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಸುಲಭವಾಗಿ ಆಗುತ್ತೆ. ಇದಾದ್ಮೇಲೆ ಲಿಮಿಟ್ಸ್ ಅಂತ ತಗೊಂಡ್ರೆ ನಾನು ಖಂಡಿತ ಅಟೆಂಡ್ ಮಾಡ್ತೀನಿ. 1 minus x power n x tends to 0 ಅಲ್ವಾ. ಸೊ ಫಾರ್ಮುಲಾ ಬೇಸ್ಡ್ ಕ್ವಶನ್. ಇಲ್ಲಿ 1 minus x ಜಾಗದಲ್ಲಿ y ಅಂತ ಬರೆಯೋದು, ರೈಟ್. ಪುಟ್ 1 minus x is equal to y. ಆಗ x ಏನಾಗ್ಬಿಡುತ್ತೆ, ಶಿಫ್ಟ್ ಮಾಡಿದ್ರೆ 1 minus y is equal to x ಆಗ್ಬಿಡುತ್ತೆ, ರೈಟ್. ಸೊ ಹಾಗೆ as x tends to 0, y tends to x ವ್ಯಾಲ್ಯೂ 0 ಆದರೆ y ವ್ಯಾಲ್ಯೂ 1 ಆಗುತ್ತೆ. ಸೊ ಅದರಂತೆ ಈ ಒಂದು ಲಿಮಿಟ್ ಇವಾಗ ಚೇಂಜ್ ಆಗಿ ಹೀಗೆ ಕಾಣಿಸುತ್ತೆ. y tends to 1, y power n minus 1, x ಜಾಗದಲ್ಲಿ 1 minus y ಅಂತ ಬರಿಬಹುದು. ನೆಗೆಟಿವ್ ಕಾಮನ್ ಔಟ್ ಮಾಡಿದ್ರೆ y minus 1 ಆಗುತ್ತೆ, ಹೌದಲ್ವಾ, ರೈಟ್. 1 minus y is x, ಬಟ್ ನೆಗೆಟಿವ್ ಆಚೆ ಬರಿಬಹುದು. ಉಳಿದಿರುವಂಥದ್ದಕ್ಕೆ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಇದನ್ನ 1 power n ಅಂತ ತಗೊಂಡು n into 1 power n minus 1 ಆ ಒಂದು ಫಾರ್ಮುಲಾ ಅಪ್ಲೈ ಮಾಡ್ತೀರಾ ಅಲ್ವಾ, ರೈಟ್. 1 power n minus 1, but that is anyway 1 power anything is 1, so you get n as the final answer. ಈ ಟೈಪ್ ಕ್ವಶನ್ ಈ ಜಾಗದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಹೊರತುಪಡಿಸಿದ್ರೆ ಇನ್ನೂ ಇಂಪಾರ್ಟೆಂಟ್ ಅಂತ ಒಂದು 5 ಕ್ವಶನ್ಸ್ ಇದೆ. ಸ್ಪ್ಲಿಟ್ ಫಂಕ್ಷನ್ ಮೇಲೆ ಇರುತ್ತೆ. ಫೈಂಡಿಂಗ್ ದ ವ್ಯಾಲ್ಯೂ ಆಫ್ a and b ಯೂಸಿಂಗ್ ದ ಲಿಮಿಟ್ಸ್, ಅದು ಕೂಡ ಬರ್ಬೋದು. ಐ ಥಿಂಕ್ ದಟ್ ಇಸ್ ಸಫಿಷಿಯಂಟ್. ನಾನು ತುಂಬ ಅಡಿಷನಲ್ ಕೂಡ ಹೇಳ್ಬಿಟ್ಟಿದ್ದೀನಿ. ಪಾರ್ಟ್ ಬಿ ಇಂದ ಇಷ್ಟ ಆಗುತ್ತೆ. ಕೊನೆಯ ಪಾರ್ಟ್ ಏನ ನಾನು ನಿಮಗೋಸ್ಕರ ಹಾಗೆ ಬಿಟ್ಟಿರ್ತೀನಿ. ಹೋಪ್ ಯು ಗೈಸ್ ವಿಲ್ ಡೌನ್ಲೋಡ್ ದ tchrofficial ಆ್ಯಪ್ ಅಥವಾ ವೆಬ್ ಅಪ್ಲಿಕೇಶನ್ ಓಪನ್ ಮಾಡ್ತೀರಾ. ಅಲ್ಲಿ ಮಿಷನ್80 ಮ್ಯಾಥಮೆಟಿಕ್ಸ್ ಅಂತ ಇರುತ್ತೆ. ಯು ಸಬ್ಸ್ಕ್ರೈಬ್ ದ ಕೋರ್ಸ್. ಅಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ಯಾವಾಗಲೂ tchrofficial ನಿಮಗೋಸ್ಕರ ಎಲ್ಲ ತಯಾರಿನ ಮಾಡಿಕೊಡ್ತಾ ಇದೆ. ಕೊನೆಯ ಹಂತದಲ್ಲಿ ಲಾಸ್ಟ್ ಮಿನಿಟ್ ಪ್ರಿಪರೇಷನ್, ಯು ಆಕ್ಸೆಸ್ ದಿಸ್ ಮಾಸ್ಟರ್ ಮಾಡೆಲ್ ಪೇಪರ್. ದಿಸ್ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್. ನೀವು 80ಗೆ 70+ ಖಂಡಿತವಾಗಿಯೂ ತಗೋತೀರಾ. ಕರ್ನಾಟಕದ ಯಾವುದೇ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ರೂ ಕೂಡ ನೀವು ಈ ಒಂದು ಆ್ಯಪ್ ಅನ್ನು ಆಕ್ಸೆಸ್ ಮಾಡಬಹುದು. ಎಲ್ಲಿಂದಾದರೂ ಕೂಡ ಈ ಮಾಸ್ಟರ್ ಮಾಡೆಲ್ ಪೇಪರ್ ಅನ್ನ ಬಳಸ್ಕೊಂಡು 80ಗೆ 70+ ತಗೊಳ್ಳಿ ಅನ್ನೋದು ನಮ್ಮ ಆಶಯ. ಆಲ್ ದ ಬೆಸ್ಟ್. ಪಾರ್ಟ್ ಎ ಅಲ್ಲಿ ಒಂದಷ್ಟು ಡಿಸ್ಕಷನ್ ಇದೆ. ಸ್ಟ್ಯಾಟಿಸ್ಟಿಕ್ಸ್, ಪ್ರಾಬಬಿಲಿಟಿ ರಿಲೇಟೆಡ್ ಕ್ವಶನ್ಸ್ ಕೂಡ ಅಲ್ಲಿ ಬರುತ್ತೆ. ಟೋಟಲ್ 20 ಕ್ವಶನ್ಸ್ ನಿಮಗೆ ಗೊತ್ತಿದೆ. ಪಾರ್ಟ್ ಇ ಡಿ ಸಿ ಬಿ ಬರೆದು ಮುಗಿದ ಮೇಲೆ ಲಾಸ್ಟ್ ಹಾಫ್ ಎನ್ ಅವರ್ ಯು ಅಟೆಂಡ್ 20 ಕ್ವಶನ್. ಮೊದಲ 2 ಪೇಜಸ್ ಅಲ್ಲಿ ಈ 1 ಮಾರ್ಕ್ ಕ್ವಶನ್ ಅಟೆಂಡ್ ಮಾಡಿ. ಗ್ರಾಫ್ಸ್ ಏನಿದೆ ಅದನ್ನ ಗ್ರಾಫ್ ಶೀಟ್ಸ್ ಅಲ್ಲಿ ಅಟೆಂಡ್ ಮಾಡಿ, ಇನ್ ಕೇಸ್ ಗ್ರಾಫ್ಸ್ ಇದ್ರೆ. ಆಲ್ ದಿ ಬೆಸ್ಟ್. 80ಗೆ 80 ಮಾರ್ಕ್ಸ್ ನೀವು ತಗೊಳ್ಳಿ ಅಂತ ನಮ್ಮ ಆಶಯ. tchrofficial ವಿತ್ ಯು ಆಲ್ವೇಸ್. ಮತ್ತೆ ಸಿಗೋಣ. ನಮಸ್ತೆ.